ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿತ್ತು. ಚಾರ್ಜ್ ಶೀಟ್ನಲ್ಲಿರುವಂತಹ ಒಂದೊಂದೇ ಅಂಶಗಳು ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಇನ್ನು ಇದರಲ್ಲಿ ದರ್ಶನ್ ಹಾಗೂ ಪವಿತ್ರ ಇವರಿಬ್ಬರ ನಡುವಿನ ಸಂಬಂಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಅಂಶಗಳು ಬಯಲಾಗ್ತಾ ಇದೆ. ಸೊ ಯಾವ ರೀತಿಯಾಗಿ ಇತ್ತು ದರ್ಶನ್ ಹಾಗೂ ಪವಿತ್ರ ಗೌಡ ಮಧ್ಯೆ ಇದ್ದಂತಹ ಸಂಬಂಧ? ರೋಮಿಯೋ ಜೂಲಿಯಟ್ನಂತೆ ಇದ್ರು, ಲೈಲಾ ಮಜ್ನೂರನ್ನು ಕೂಡ ಮೀರಿಸುತ್ತೆ ದಚ್ಚು ಪವಿ ಪ್ರೇಮ ಕಥೆ. ದೇವದಾಸ್ ಪಾರು ಲವ್ ಸ್ಟೋರಿಗಿಂತಲೂ ಇವರಿಬ್ಬರ ಈ ಲವ್ ಸ್ಟೋರಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅನ್ನುವಂಥದ್ದು ಈ ಒಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂತಹ ಸಂದೇಶಗಳಿಂದ ಗೊತ್ತಾಗ್ತಾ ಇದೆ. ಪ್ರೀತಿಯ ಮಾತುಗಳಿಂದಲೇ ಗೆಳತಿಗೆ ದರ್ಶನ್ ಸಂದೇಶವನ್ನ ಕಳಿಸ್ತಾ ಇದ್ರು. ಸ್ನೇಹಿತೆಯ ಮಾತಿಗೆ ಯಾವ ರೀತಿಯಾಗಿ ದರ್ಶನ್ ಹಾತೊರಿತಾ ಇದ್ರು ಎಲ್ಲವನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ವಿಸ್ತಾರ ನ್ಯೂಸ್ಗೆ ದರ್ಶನ್ ಪವಿತ್ರ ಗೌಡ ವಾಟ್ಸ್ಆಪ್ ಚಾಟ್ ಕೂಡ ಲಭ್ಯ ಆಗಿದೆ, ಅದನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಯಾವ ರೀತಿಯಾಗಿ ಇವರಿಬ್ಬರ ನಡುವೆ ಸಂದೇಶಗಳು ರವಾನೆ ಆಗ್ತಾ ಇತ್ತು, ಈ ಪ್ರಕರಣದಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಅವರ ಸಂಬಂಧವನ್ನ ಯಾವ ರೀತಿಯಾಗಿ ಇತ್ತು, ಅವರಿಬ್ಬರ ನಡುವಿನ ಸಂಬಂಧ ಯಾವ ರೀತಿಯಾಗಿ ಇತ್ತು ಅನ್ನೋದನ್ನು ಉಲ್ಲೇಖ ಮಾಡೋದಕ್ಕೆ ಇದು ಬಹಳಷ್ಟು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಇನ್ನು ಜಗವೇ ನೀನು ಗೆಳತಿಯೇ ಅಂತ ಮೆಸೇಜ್ ಕಳಿಸಿದ್ರು ದರ್ಶನ್ ವಾಟ್ಸಪ್ನಲ್ಲಿ. ಸಂದೇಶ ಮತ್ತು ಪವಿತ್ರ ಗೌಡ, ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ರು ಕೂಡ ಸಂದೇಶವನ್ನ ರವಾನೆ ಮಾಡಿಕೊಂಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮೆಸೇಜ್ನಲ್ಲಿ ಪವಿತ್ರರನ್ನ ಹೆಂಡತಿ ಅಂತಲೇ ಸಂಬೋಧಿಸಿ ಮೆಸೇಜ್ ಅನ್ನ ಮಾಡಿರುವುದು ದರ್ಶನ್, ಅದನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಪ್ರತಿದಿನವೂ ಕೂಡ ಪವಿತ್ರ ಗೌಡಗೆ ಪ್ರೇಮ ಸಂದೇಶವನ್ನ ದರ್ಶನ್ ಕಳಿಸ್ತಾ ಇದ್ರು, ನಿತ್ಯವೂ ಕೂಡ ಮೆಸೇಜ್ ಕಳಿಸ್ತಾ ಇದ್ರು. ಇನ್ನು ಪ್ರೀತಿಯ ಮಾತುಗಳಿಂದಲೇ ಪವಿತ್ರ ಗೌಡಳಿಗೆ ಸಂದೇಶಗಳನ್ನು ಕಳಿಸ್ತಾ ಇದ್ರು ದರ್ಶನ್, ಅದನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಅವರ ಜೊತೆಗೆ ದರ್ಶನ್ ಅವರು ಹೊಂದಿದ್ದಂತಹ ಸಂಬಂಧವನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಅವರಿಬ್ಬರ ನಡುವಿನ ಸಂಬಂಧ ಯಾವ ರೀತಿಯಾಗಿ ಇತ್ತು ಅನ್ನುವಂಥದ್ದು. ಸೊ ಅದು ಈ ಕೊಲೆ ಪ್ರಕರಣದಲ್ಲಿ ಮುಂದಿನ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲಿ ಬಹಳ ಮುಖ್ಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಇವರಿಬ್ಬರ ನಡುವಿನ ಸಂಬಂಧಕ್ಕೆ ಯಾವ ರೀತಿಯಾಗಿ ಇತ್ತು ಅನ್ನುವಂಥದ್ದನ್ನು ಉಲ್ಲೇಖವನ್ನು ಮಾಡೋದಕ್ಕೆ ಇಬ್ಬರ ನಡುವೆ ರವಾನೆ ಆಗಿರುವಂತಹ ಸಂದೇಶಗಳೇನಿದೆ, ವಾಟ್ಸಪ್ ಸಂದೇಶಗಳೇನಿದೆ, ಅದೆಲ್ಲವನ್ನು ಕೂಡ ಪೊಲೀಸರು ಉಲ್ಲೇಖವನ್ನು ಮಾಡಿದ್ದಾರೆ. ಸೊ ಆ ಒಂದು ಸಂದೇಶಗಳು ಯಾವ ರೀತಿಯಾಗಿ ಇತ್ತು ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ದರ್ಶನ್ಗೆ ಪವಿತ್ರ ಗೌಡ ಅವರಿಂದ ಯಾವ ರೀತಿಯಾಗಿ ಮೆಸೇಜ್ ಬರ್ತಾ ಇತ್ತು, ಅಷ್ಟೇ ಪ್ರೀತಿಯಿಂದ ಪವಿತ್ರ ಗೌಡ ಕೂಡ ಮೆಸೇಜ್ ಅನ್ನು ಮಾಡ್ತಾ ಇದ್ರು. ಕೆಂಪು ಬಣ್ಣದ ಹಾರ್ಟ್ ಸಿಂಬಲ್ ಅನ್ನು ಹಾಕಿ ಪವಿತ್ರ ಗೌಡ ರಿಪ್ಲೈ ಮಾಡ್ತಾ ಇರೋದನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ದರ್ಶನ್ ಮೆಸೇಜ್ಗೆ ಹಾರ್ಟ್ ಸಿಂಬಲ್ ಹಾಕಿ ಪವಿತ್ರ ಗೌಡ ರಿಪ್ಲೈ ಮಾಡ್ತಾ ಇದ್ರು. ಪ್ರತಿದಿನವೂ ಕೂಡ ಗುಡ್ ಮಾರ್ನಿಂಗ್, ಗುಡ್ ನೈಟ್ ಮೆಸೇಜ್ ವಿನಿಮಯ ಆಗ್ತಾ ಇತ್ತು ಇಬ್ಬರ ಮಧ್ಯೆ, ಅದನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಸೊ ಈ ರೀತಿಯಾಗಿ ಇವರಿಬ್ಬರ ಮಧ್ಯೆ ಬಾಂಧವ್ಯ ಇತ್ತು, ಇವರಿಬ್ಬರ ನಡುವಿನ ರಿಲೇಶನ್ಶಿಪ್ ಯಾವ ರೀತಿಯಾಗಿ ಇತ್ತು ಅನ್ನೋದನ್ನ ಈ ಸಂದೇಶಗಳು ಹೇಳ್ತಾ ಇದೆ. ಇನ್ನು ಇಬ್ರು ಕೂಡ ಪ್ರತ್ಯೇಕವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಮ್ಮಿಬ್ಬರ ನಡುವಿನ ಸಂಬಂಧ ಯಾವ ರೀತಿಯಾಗಿ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಗಮನಿಸ್ತಾ ಇದ್ದೀವಿ ಮೆಸೇಜ್ಗಳು ಯಾವ ರೀತಿಯಾಗಿ ಇಬ್ಬರ ಮಧ್ಯೆ ರವಾನೆ ಆಗಿದೆ ಅನ್ನುವಂಥದ್ದನ್ನು. ಪವಿತ್ರ ಗೌಡ ಕಳಿಸಿರುವಂತಹ ಮೆಸೇಜ್ ಇದು, ಮತ್ತೊಂದು ಕಡೆ ಅದಕ್ಕೆ ದರ್ಶನ್ ರಿಪ್ಲೈ ಮಾಡಿರೋದು ಮಿಸ್ ಯು ಅಂತ ಪವಿತ್ರ ಗೌಡ ಮೆಸೇಜ್ ಮಾಡಿದರೆ, ಲವ್ ಯು ಮುದ್ದು ಹೆಂಡ್ತಿ. ಸೊ ಇದು ದರ್ಶನ್ ಮಾಡಿರುವಂತಹ ಮೆಸೇಜ್, ಲವ್ ಯು ಹೆಂಡ್ತಿ ಅಂತ ದರ್ಶನ್ ಮೆಸೇಜ್ ಹಾಕಿರೋದು. ಸೊ ಅದಕ್ಕೆ ಹಾರ್ಟ್ ಸಿಂಬಲನ್ನು ಪವಿತ್ರ ಗೌಡ ಹಾಕಿದರೆ, ಇನ್ನು ಅದರ ಜೊತೆಗೆ ಒಂದಷ್ಟು ಇದೇ ರೀತಿಯಾಗಿ ಕಾನ್ವರ್ಸೇಷನ್ ಕೂಡ ಆಗಿದೆ. ಯು ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಮೈ ಲೈಫ್ ಸುಬ್ಬಾ ಅಂತ, ಇಲ್ಲಿ ಸುಬ್ಬಾ ಅಂತ ದರ್ಶನ್ ಅವರನ್ನು ಉಲ್ಲೇಖ ಮಾಡಿರೋದನ್ನು ಕೂಡ ನೀವು ಗಮನಿಸಬಹುದು. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಐ ವಿಲ್ ಆಲ್ವೇಸ್ ಯು ಇನ್ ಎನಿ ಯುವರ್ ಲೈಫ್ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ಹಾಕಿರೋದನ್ನು ನೀವು ಗಮನಿಸಬಹುದು. ಯು ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಮೈ ಲೈಫ್ ಸುಬ್ಬಾ, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಐ ವಿಲ್ ಆಲ್ವೇಸ್ ಚೂಸ್ ಯು ಇನ್ ಎನಿ ಲೈಫ್ ಟೈಮ್ ಓವರ್ ಎನಿವೇರ್ ಇನ್ ದಿ ವರ್ಲ್ಡ್ ಅನ್ನುವಂಥದ್ದು. ಅದರ ಜೊತೆಗೆ ಐ ಮೈಟ್ ನಾಟ್ ಬಿ ಎವ್ರಿಥಿಂಗ್ ಯು ವಾಂಟ್ ಬಟ್ ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು. ಸೊ ಈ ರೀತಿಯಾಗಿ ಪವಿತ್ರ ಗೌಡ ದರ್ಶನ್ಗೆ ಕಳುಹಿಸಿರುವಂಥ ಮೆಸೇಜ್, ನೋ ಮ್ಯಾಟರ್ ದಿ ಚಾಲೆಂಜ್ ಹೆಡ್, ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಮೈ ಲೈಫ್ ಆ್ಯಂಡ್ ಹೋಪ್ ಯು ನೋ ದ್ಯಾಟ್ ಅನ್ನುವಂಥದ್ದನ್ನು ಕೂಡ ಇದರಲ್ಲಿ
ಮೆನ್ಷನ್ ಮಾಡಿರೋದನ್ನು ಗಮನಿಸಬಹುದು. ಇದು ಪವಿತ್ರ ಗೌಡ ದರ್ಶನ್ಗೆ ಕಳುಹಿಸಿರುವಂಥ ಮೆಸೇಜ್. ಸೊ ಅದಕ್ಕೆ ದರ್ಶನ್ ಯಾವ ರೀತಿಯಾಗಿ ರಿಪ್ಲೈ ಮಾಡಿದ್ರು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಲವ್ ಯು ಮುದ್ದು ಹೆಂಡ್ತಿ ಅಂತ ದರ್ಶನ್ ಮಾಡಿರುವಂತಹ ಮೆಸೇಜ್. ಐ ನೋ ದ್ಯಾಟ್ ಆ್ಯಂಡ್ ಐ ಲವ್ ಯು ಮೋರ್ ದ್ಯಾನ್ ಎನಿಥಿಂಗ್. ಸೊ ಇದು ದರ್ಶನ್ ಕಳಿಸಿರೋದು. ಮುದ್ದು ಹೆಂಡ್ತಿ ಲೆಫ್ಟ್ ಪೂನಾ. ವಾಟ್ ಮುದ್ದು, ವೈ ಆರ್ ಯು ನಾಟ್ ಟಾಕಿಂಗ್? ಇದು ದರ್ಶನ್ ಹಾಕಿರುವಂಥ ಮೆಸೇಜ್. ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡ್ತಿ. ಸೊ ಈ ರೀತಿಯಾಗಿ ನಿರಂತರವಾಗಿ ಗುಡ್ ಮಾರ್ನಿಂಗ್ ಅನ್ನೋಂಥ ಮೆಸೇಜ್ಗಳು ಕೂಡ 2-3 ರವಾನೆಯಾಗಿರುತ್ತೆ. ಐ ಆಮ್ ಲಿವಿಂಗ್ ಫ್ರಮ್ ಪೂನಾ ಅನ್ನುವಂಥದ್ದನ್ನು ಕೂಡ ಇದರಲ್ಲಿ ದರ್ಶನ್ ಮೆಸೇಜನ್ನು ಹಾಕಿರೋದು. ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡ್ತಿ. ವೈ ಆರ್ ಯು ನಾಟ್ ಆನ್ಸರಿಂಗ್ ಮೈ ಕಾಲ್ ಆ್ಯಂಡ್ ಮೆಸೇಜಸ್? ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡ್ತಿ. ಇಟ್ಸ್ ಓಕೆ, ಹ್ಯಾವ್ ಎ ಗ್ರೇಟ್ ಡೇ. ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡ್ತಿ. ಇಟ್ಸ್ ಓಕೆ, ಹ್ಯಾವ್ ಎ ಗ್ರೇಟ್ ಡೇ. ಸೊ ಈ ರೀತಿಯಾಗಿ ದರ್ಶನ್ ಕಳುಹಿಸಿರುವಂತಹ ಮೆಸೇಜ್ಗಳು ಗಮನಿಸಬಹುದು. ನಿರಂತರವಾಗಿ ಇಬ್ಬರ ಮಧ್ಯೆ ಕೂಡ ಸಂದೇಶಗಳು ರವಾನೆ ಆಗ್ತಾ ಇತ್ತು. ಇಬ್ಬರು ಕೂಡ ನಿತ್ಯವೂ ಕೂಡ ಮೆಸೇಜ್ಗಳನ್ನು ಮಾಡ್ತಾ ಇದ್ರು. ಇನ್ನು ಇಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ ಏನಂತಂದರೆ, ಇವರಿಬ್ಬರ ಮಧ್ಯೆ ಈ ಒಂದು ಘಟನೆಗೂ ಮುನ್ನ, ಅಂದರೆ ರೇಣುಕಾಸ್ವಾಮಿ ಘಟನೆಗೂ ಮುನ್ನ, ದರ್ಶನ್ ಹಾಗೂ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ದುಬೈನಲ್ಲಿ ಬರ್ತ್ಡೇ ಪಾರ್ಟಿಯನ್ನು ಆಚರಿಸಿಕೊಂಡಿದ್ರು. ಅದಾದ ನಂತರ ದರ್ಶನ್ ಹಾಗೂ ಪವಿತ್ರ ಗೌಡ ನಡುವಿನ ಸಂಬಂಧ ಹಳಸಿತ್ತು. ಪವಿತ್ರ ಗೌಡ ಅವರು ಕೋಪಗೊಂಡಿದ್ದರು ದರ್ಶನ್ ಮೇಲೆ ಅನ್ನುವಂಥದ್ದು. ಸೊ ಈ ರೀತಿ ಸುಮಾರು 19 ದಿನಗಳ ಕಾಲ ಇಲ್ಲಿ ಪವಿತ್ರ ಗೌಡ ಅವರು ದರ್ಶನ್ಗೆ ಯಾವುದೇ ರೀತಿಯಲ್ಲೂ ಕೂಡ ಸಂದೇಶವನ್ನು ಕಳಿಸ್ತಾ ಇರಲಿಲ್ಲ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. 20ನೇ ದಿನ ಪವಿತ್ರ ಗೌಡ ಅವರಿಂದ ರಿಪ್ಲೈ ಬರುತ್ತೆ. ಸೊ ಅದನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಬನ್ನಿ ಬಗ್ಗಿನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರವಿಂದ್, ಪವಿತ್ರ ಗೌಡ ಹಾಗೂ ದರ್ಶನ್ ನಡುವಿನ ಸಂಬಂಧ ಯಾವ ರೀತಿಯಾಗಿ ಇತ್ತು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಈ ಅವರಿಬ್ಬರ ನಡುವೆ ರವಾನೆಯಾಗಿರುವಂತಹ ಈ ಸಂದೇಶ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಗೆ ಸುಮಾರು 19 ದಿನಗಳ ಕಾಲ ಇವರಿಬ್ಬರ ನಡುವೆ, ಅಂದರೆ ಅದರಲ್ಲೂ ಕೂಡ ಪವಿತ್ರ ಗೌಡ ಅವರು ಯಾವುದೇ ರೀತಿಯಲ್ಲೂ ಕೂಡ ದರ್ಶನ್ ಅವರ ಜೊತೆಗೆ ಮೆಸೇಜ್ನಲ್ಲಿ ಅವರ ಜೊತೆ ಸಂಪರ್ಕದಲ್ಲಿ ಇರಲಿಲ್ಲ ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಲಾಗಿದೆ ಅನ್ನುವಂಥದ್ದು. ಏನೇನು ಡೀಟೇಲ್ಸ್ ಇದೆ ಈ ವಿಚಾರವಾಗಿ? ಎಸ್ ಮಧುಕರ್, ಪ್ರಮುಖವಾಗಿ ಈ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಸಂಪೂರ್ಣವಾಗಿ ಕೇಂದ್ರ ಬಿಂದು ಅನ್ಸ್ಕೊಳ್ಳೋದು ಪವಿತ್ರ ಗೌಡ. ಈ ಒಂದು ಕೇಸ್ನಲ್ಲಿ ಇವರ ಚಾರ್ಜ್ ಶೀಟ್ನಲ್ಲಿ ಇವರ ಚಾಟಿಂಗ್ ಹಿಸ್ಟ್ರಿ ಲಭ್ಯವಾಗಿರುವಂಥದ್ದು, ಪೊಲೀಸರು ಅದನ್ನು ಉಲ್ಲೇಖ ಮಾಡಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ನಾವು ದರ್ಶನ್ ಹಾಗೂ ಪವಿತ್ರ ಗೌಡ ಅವರ ಒಂದು ಚಾಟಿಂಗ್ನ ನೋಡಿದಾಗ ಅವರು ಎಲ್ಲೇ ಶೂಟಿಂಗ್ ಹೋಗಲಿ, ಕಾಶ್ಮೀರಕ್ಕಾಗಲಿ ಪೂನಾಕ್ಕೆ ಹೋಗುವಾಗ ಇವರಿಗೆ ಮೆಸೇಜ್ ಮಾಡಿರುವಂಥದ್ದು, ಲವ್ ಯು ಹೆಂಡ್ತಿ ಅನ್ನುವಂತಹ ಮುಖಾಂತರ ಹಾರ್ಟ್ ಸಿಂಬಲ್ ಹಾಕಿ ಮೆಸೇಜ್ ಮಾಡಿರುವಂತಹ ಚಾಟಿಂಗ್ಗಳನ್ನ ಉಲ್ಲೇಖಿಸಿದ್ದಾರೆ. ಇದಲ್ಲದೆ ಸುಮಾರು ಮೇ 14ರಂದು ದರ್ಶನ್ ಅವರ ಮ್ಯಾರೇಜ್ ಆ್ಯನಿವರ್ಸರಿ ಇರುತ್ತೆ. ಆ ಒಂದು ಮ್ಯಾರೇಜ್ ಆ್ಯನಿವರ್ಸರಿಗೆ ಪವಿತ್ರ ಗೌಡ ಅವರು ಒಂದು ಮೆಸೇಜನ್ನು ಹಾಕಿರ್ತಾರೆ. ಗಾಡ್ ಬ್ಲೆಸ್ ಬೋತ್ ಆಫ್ ಯು ಅಂತ ಹಾಕಿರ್ತಾರೆ. ಅದಲ್ಲದೆ ದಿ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಮೈ ಲೈಫ್ ಸುಬ್ಬ ಅಂತ ಅನ್ನುವಂತಹ ಮೆಸೇಜನ್ನು ಕೂಡ ಪವಿತ್ರ ಗೌಡ ಅವರು ದರ್ಶನ್ ಅವರಿಗೆ ಕಳಿಸಿರ್ತಾರೆ. ಇಲ್ಲಿ ರೇಣುಕಾಸ್ವಾಮಿ ಮೆಸೇಜ್ ಮಾಡಿರುವಂತಹ ವಿಷಯವನ್ನು ದರ್ಶನ್ ಅವರಿಗೆ ಅವರು ತಿಳಿಸಿರ್ತಾರೆ ಅನ್ನುವಂಥದ್ದು. ಆ ವಿಷಯದ ಬಗ್ಗೆ ದರ್ಶನ್ ಅವರು ಜಾಸ್ತಿ ಕೇರ್ನ ತೆಗೆದುಕೊಳ್ಳಿದಾಗ ದರ್ಶನ್ ಅವರ ಮೇಲೆ ಸಿಟ್ಟಾಗಿರುವಂಥದ್ದು. ಅದಲ್ಲದೆ ಇಸ್ ಇಟ್ ಹೌ ಯು ಟ್ರೀಟ್ ಯುವರ್ ವೈಫ್ ಅಂತ ಒಂದು ಮೆಸೇಜನ್ನು ಕಳಿಸುವಂಥದ್ದು ಆಗಿರ್ಬೋದು. ಹಾಗೆ ದರ್ಶನ್ ಅವರ ನಂಬರನ್ನು ಬ್ಲಾಕ್ ಮಾಡುವಂಥದ್ದಾಗಿರ್ಬೋದು. ಈ ರೀತಿಯಾಗಿ ಪವಿತ್ರ ಗೌಡ ಹಾಗೂ ದರ್ಶನ್ ಅವರ ಚಾಟಿಂಗ್ ಹಿಸ್ಟ್ರಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥದ್ದು. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು, 2 ಬಾರಿ ಒಂದು ಸತಿ ಏನು ಈ ಒಂದು ದರ್ಶನ್ ಅವರು ದುಬೈಗೆ ಹೋಗಿರ್ತಾರೆ ಅವರ ಹೆಂಡತಿಯವರ ಜೊತೆಗೆ ಮ್ಯಾರೇಜ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡೋದಕ್ಕಾಗಿ. ಆ ಒಂದು ಸಮಯದಲ್ಲಿ ಮೆಸೇಜ್ ಮಾಡಿ ಬ್ಲಾಕ್ ಮಾಡಿರ್ತಾರೆ ಪವಿತ್ರ ಗೌಡ. ಅದಾದ ನಂತರ ಮತ್ತೆ ಕಾಶ್ಮೀರಕ್ಕೆ ಹೋಗುವಾಗ ಅಲ್ಲಿ ಕೂಡ ಒಂದು ಹ್ಯಾವ್ ಎ ನೈಸ್ ಡೇ ಅನ್ನುವಂತಹ ಮಾತನ್ನು ಹೇಳಿ ಬ್ಲಾಕ್ ಮಾಡಿರ್ತಾರೆ. ಅದಲ್ಲದೆ ಯು ಸ್ಪಾಯಿಲ್ ಮೈ ಲೈಫ್, ಎಂಟೈರ್ ಲೈಫ್ ಅನ್ನುವಂಥದ್ದನ್ನು ಪವಿತ್ರ ಗೌಡ ಅವರು ದರ್ಶನ್ ಅವರಿಗೆ ಮೆಸೇಜ್ ಮಾಡಿ ಅವರ ನಂಬರನ್ನು ಬ್ಲಾಕ್ ಮಾಡಿರುವಂಥದ್ದು. ಎಲ್ಲೋ ಒಂದು ಕಡೆ ದರ್ಶನ್ ಅವರಿಗೆ ಇದು ಪ್ರಚೋದನೆ ಆಯ್ತಾ ಅನ್ನುವಂಥದ್ದು ಕೂಡ ನಾವು ಗಮನಿಸಬೇಕಾಗಿರುವಂಥ ವಿಷಯ. ಸಂಪೂರ್ಣವಾಗಿ ಈ ಪವಿತ್ರ ಗೌಡ ಹಾಗೂ ದರ್ಶನ್ ಅವರ ಒಂದು ಪ್ರೇಮ್ ಕಹಾನಿಯ ಈ ಒಂದು ಚಾಟಿಂಗ್ ಹಿಸ್ಟ್ರಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ಅರವಿಂದ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.